ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಹಲಾಲ್ ಅಂದ್ರೆ ಏನು, ಜಟ್ಕಾ ಕಟ್ ಅಂದ್ರೆ ಏನು, ಹಲಾಲ್ ವರ್ಸಸ್ ಜಟ್ಕಾ ಏನಿದು ವಿವಾದ, ಹಿಂದೂಗಳು ಯಾಕೆ ವಿರೋಧ ಮಾಡಬೇಕು, ಇದು ಹಲಾಲ್ ವರ್ಸಸ್ ಜಟ್ಕಾ ಸ್ಟೋರಿ. ಹಲಾಲ್ ಮಾಂಸ ಬಳಸಿ ಅನ್ನೋದಕ್ಕೆ ನಿಮಗೆ ರೈಟ್ಸ್ ಇದೆ, ಹಲಾಲ್ ಬಹಿಷ್ಕರಿಸಿ ಅನ್ನೋ ರೈಟ್ಸ್ ನಮಗೂ ಇದೆ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ.ಟಿ. ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಮುಸ್ಲಿಂ ಸಮುದಾಯದವರು ಹಲಾಲ್ ಮಾಡಿರುವಂತ ಮಾಂಸವನ್ನೇ ತಿನ್ನಬೇಕು ಅಂತ ಹೇಳ್ಬಿಟ್ಟು ಒಂದು ಪರಂಪರೆ ಇದೆ, ಹಿಂದಿನಿಂದ ಅದೇ ರೀತಿ ನಡ್ಕೊಂಡು ಬಂದಿದ್ದಾರೆ. ಈಗ ಅವರಿಗೆ ಹಲಾಲ್ ಮಾಂಸ ಬಳಸಿ ಅನ್ನೋದಕ್ಕೆ ರೈಟ್ಸ್ ಇರಬೇಕಾದ್ರೆ ನಮಗೆ ಅದನ್ನ ವಿರೋಧಿಸಿ ಅಂತ ಹೇಳುವಂತ ರೈಟ್ಸ್ ಇದೆ ಅಂತ ಸಿ.ಟಿ. ರವಿ ಹೇಳಿದ್ದಾರೆ. ಹಲಾಲ್ ಅನ್ನೋದು ಒಂದು ಆರ್ಥಿಕ ಜಿಹಾದ್, ಹಲಾಲ್ ಅನ್ನ ಎಲ್ಲರೂ ಒಪ್ಪಬೇಕು ಅಂತ ರೂಲ್ಸ್ ಇದೆಯಾ, ಮುಸ್ಲಿಮರಿಂದಲೇ ಖರೀದಿಸಿ ಅನ್ನೋದಕ್ಕೆ ಏನ್ ರೈಟ್ಸ್ ಇದೆ, ಹಿಂದೂ ಮಟನ್ ಸ್ಟಾಲ್ ಇಟ್ರೆ ಮುಸ್ಲಿಮರು ಬರ್ತಾರಾ ಅನ್ನೋ ಪ್ರಶ್ನೆ ಮಾಡಿದ್ದಾರೆ ಸಿ.ಟಿ. ರವಿ. ಮುಸ್ಲಿಮರು ಹಲಾಲ್ ಅಲ್ಲದ ಮಾಂಸ ತಿನ್ಲಿ, ಆಗ ಎಲ್ಲರೂ ಹಲಾಲ್ ಮಾಂಸವನ್ನ ತಿಂತಾರೆ ಅಂತ ಸಿ.ಟಿ. ರವಿ ಹೇಳಿದ್ದಾರೆ. ಏನ್ ಹಲಾಲ್ ಅಂದ್ರೆ ಅದೊಂದು ಮುಸ್ಲಿಮರ ಧಾರ್ಮಿಕ ಕ್ರಿಯೆ, ಅದು ಅವ್ರಿಗೆ ಪ್ರಿಯ ಆಗತ್ತೆ, ಅದನ್ನ ಎಲ್ಲರೂ ಒಪ್ಕೊಳ್ಬೇಕು ಅಂತ ಏನಾರು ಇದೆಯಾ? ಇನ್ನೊಬ್ಬರಿಗೆ ಅವ್ರ ರೈಟ್ಸ್ ಇದೆಯಲ್ಲ. ಈಗ ನಿಮಗೆ ನೀವು ಹಾಕಿದ ಬಟ್ಟೆ ನಾನೇ ಹಾಕಬೇಕು, ನಾನು ನಂದೇ ಕಲರ್ ಇರಬೇಕು ಅಂತ ಹೇಳಕ್ ಬರುತ್ತಾ? ನಿಮ್ಗೆ ಇಷ್ಟ ಬಂದಿದ್ದು ನೀವು ಹಾಕೊಂಡ್ಬರ್ತೀರಿ. ಈಗ 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 ಹಲಾಲ್ ಇಲ್ಲದ ಮಾಂಸನ ಅವ್ರು ತಿನ್ನಕ್ ತಯಾರಾದ್ರೆ ಆಗ ಹಲಾಲಿನ ಮಾಂಸ ಇವರು ತಿನ್ನಕ್ ತಯಾರಾಗ್ತಾರೆ. 200 ವರ್ಷ ಬ್ರಿಟಿಷರಿದ್ರು, ಅವ್ರು ಇದ್ದಿದ್ದು ಸರಿ, 200 ವರ್ಷದಿಂದ ಇದ್ರು ಅಂತ ಏನಾದ್ರು ಬಿಟ್ಕೊಂಡು ಕುಟ್ಕೊಂಡ್ರ ಓಡಿಸಿದ್ರ ಇಲ್ವೋ? ಹಾಗೆ ಹಿಂದೆಲ್ಲ ಇತ್ತು ಅಂತ ಅದನ್ನೇ ಒಪ್ಕೊಂಡಿರ್ಬೇಕಾ? ಒಪ್ಕೊಂಡಿರ್ಬೇಕು ಅಂತ. ಈಗ ಹಲಾಲ್ ಅನ್ನೋದು ಒಂದು ಎಕನಾಮಿಕ್ ಜಿಹಾದ್. ಇನ್ನೊಬ್ರ ಹತ್ರ ಮಾರ್ಕೆಟಿಂಗ್ ಮಾಡಬಾರ್ದು, ಅವರಲ್ಲೇ ಹೋಗಿ ಮಾರ್ಕೆಟ್ ಮಾಡಬೇಕು ಅಂತ ಜಿಹಾದ್ ಮಾಡಿದ್ದಾರೆ. ಮುಸಲ್ಮಾನರು ಹಿಂದೂಗಳ ಹತ್ರ ಬಂದು ಮಾಂಸ ತಗೊಳ್ಳಲ್ಲ ಅಂದಾಗ ಹಾಗೆ ಅವ್ರು ತಗೋತಾರ? ಒಬ್ಬ ಹಿಂದೂ ಮಟನ್ ಸ್ಟಾಲ್ ಇಟ್ರೆ ಅಲ್ಲಿ ಒಂದು ಮಟನ್ ತಗೊಳ್ತಾರ? ಅವ್ರು ತಗೊಳ್ಳಲ್ಲ ಅಂದಾಗ ಮುಸಲ್ಮಾನರ ಅಂಗಡಿಲಿ ತಗೋಬೇಕು ಅಂತ ನೀವೇ ಕೇಳ್ತೀರಿ? ಕೇಳಕ್ಕೇನು ರೈಟ್ಸ್ ಇದೆ? ಏನು ಹಲಾಲ್ ಅಂದ್ರೆ ಅದೊಂದು ಮುಸ್ಲಿಮರ ಧಾರ್ಮಿಕ ಕ್ರಿಯೆ, ಅದು ಅವ್ರಿಗೆ ಪ್ರಿಯ ಆಗತ್ತೆ, ಅದನ್ನ ಎಲ್ಲರೂ ಒಪ್ಕೊಳ್ಬೇಕು ಅಂತ ಏನಾರು ಇದೆಯಾ? ಇನ್ನೊಬ್ಬರಿಗೆ ಅವ್ರ ರೈಟ್ಸ್ ಇದೆಯಲ್ಲ. ಈಗ ನಿಮಗೆ ನೀವು ಹಾಕಿದ ಬಟ್ಟೆ ನಾನೇ ಹಾಕಬೇಕು, ನಾನು ನಂದೇ ಕಲರ್ ಇರಬೇಕು ಅಂತ ಹೇಳಕ್ ಬರುತ್ತಾ? ನಿಮ್ಗೆ ಇಷ್ಟ ಬಂದಿದ್ದು ನೀವು ಹಾಕೊಂಡ್ಬರ್ತೀರಿ. ಈಗ 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 ಹಲಾಲ್ ಇಲ್ಲದ ಮಾಂಸನ ಅವ್ರು ತಿನ್ನಕ್ ತಯಾರಾದ್ರೆ ಆಗ ಹಲಾಲಿನ ಮಾಂಸ ಇವರು ತಿನ್ನಕ್ ತಯಾರಾಗ್ತಾರೆ. 200 ವರ್ಷ ಬ್ರಿಟಿಷರಿದ್ರು, ಅವ್ರು ಇದ್ದಿದ್ದು ಸರಿ, 200 ವರ್ಷದಿಂದ ಇದ್ರು ಅಂತ ಏನಾದ್ರು ಬಿಟ್ಕೊಂಡು ಕುಟ್ಕೊಂಡ್ರ ಓಡಿಸಿದ್ರ ಇಲ್ವೋ? ಕಾಂಗ್ರೆಸ್ಗೆ ಹಿಂದುತ್ವ ಹೊಸದೇನಲ್ಲ, ನಾವೆಲ್ಲ ಹಿಂದೂಗಳಲ್ವಾ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಸಾವಿರಾರು ಮಠಗಳ ಜೊತೆ ಸಂಪರ್ಕವಿದೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಶೃಂಗೇರಿ ಮಠದ ಭಕ್ತರು, ಇನ್ನು ಅಧ್ಯಕ್ಷೆ ಸೋನಿಯಾ ಗಾಂಧಿ ಸಿದ್ಧಗಂಗಾ ಮಠದ ಭಕ್ತರು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದುತ್ವ ಅಂತ ಬಿಜೆಪಿ ನಾಯಕರು ಹೇಳ್ತಾರಲ್ಲ, ಕಾಂಗ್ರೆಸ್ಗೆ ಹಿಂದುತ್ವ ಹೊಸದಲ್ಲ, ನಾವೆಲ್ಲ ಹಂಗಾದ್ರೆ ಹಿಂದೂಗಳಲ್ವಾ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್. ಮತ್ತೆ ಈ ದೆಹಲಿ ಮಟ್ಟದ ನಾಯಕರು, ಈ ಹಿಂದೆ ಇದ್ದಂತ ನಾಯಕರು, ಈಗಿರುವಂತ ಹೈಕಮಾಂಡ್ ಮಟ್ಟದ ನಾಯಕರು ಎಲ್ಲರೂ ಕೂಡ ಸಾಕಷ್ಟು ಮಠಗಳ ಜೊತೆಗೆ ಅವರಿಗೆ ಸಂಪರ್ಕ ಈ ಹಿಂದೆನೂ ಇತ್ತು, ಈಗಲೂ ಇದೆ ಅನ್ನೋ ಮಾತನ್ನ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಗಾಂಧಿ ಕುಟುಂಬಕ್ಕೆ ಹೇಳಿ, ಗಾಂಧಿ ಕುಟುಂಬಕ್ಕೂ ಮಠಗಳಿಗೂ ಎಲ್ಲ ಧರ್ಮಕ್ಕೂ ಇರುವಂತ ಒಂದು ಸಂಬಂಧ ಇದೆಯಲ್ಲ, ಭಕ್ತಗೂ ಭಗವಂತನಿಗೂ ಇರುವಂತ ಒಂದು ಸಂಬಂಧ. ಸಾವಿರಾರು ಮಠಗಳಿಗೆ ಗಾಂಧಿ ಕುಟುಂಬ ಭೇಟಿ ಮಾಡ್ಕೊಂಡು ಬಂದಿದ್ರು. ಇಂದಿರಾ ಗಾಂಧಿಯವರು ಕೂಡ ಶೃಂಗೇರಿ ಮಠಕ್ಕೆ ಹೋಗಿ ಹಸ್ತ ತೆಗೆದುಕೊಂಡು ಬಂದಂತ ಸಂದರ್ಭದಲ್ಲಿ ಅದೊಂದು ದೊಡ್ಡ ಇತಿಹಾಸ ಇದೆ. ಅಲ್ಲಿ ಮತ್ತು ತಮಿಳುನಾಡಿನ ಕಂಚಿ ಕಾಂಕೋಟಿ ಮಠಕ್ಕೆ ಭೇಟಿ ಕೊಟ್ಟು ಯಾವುದೇ ರಾಜ್ಯದಲ್ಲಿ ನಡೀತಿರುವಂತಹ ಬಾಯ್ಕಾಟ್ ಮುಸ್ಲಿಂ ಅಭಿಯಾನಕ್ಕೆ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಹಿಂದೂಗಳ ಅಂಗಡಿಗಳಿಗೆ ಹೋಗಿ ಅಂತ ಹೇಳ್ತಿದ್ದಾರೆ. ಕೈ ಮುಗಿತೀನಿ ಹಿಂದೂ ಯುವಕರೇ, ರಾಜ್ಯವನ್ನ ಹಾಳು ಮಾಡಬೇಡಿ ಅಂತ ಹೇಳ್ಕೊಂಡಿದ್ದಾರೆ. ಕರ್ನಾಟಕ 6.5 ಕೋಟಿ ಜನಕ್ಕೆ ನಿಮ್ಮ ಸರ್ಕಾರ ಅಲ್ವಾ, ಮೊದಲು ಪ್ರಚೋದನೆ ಮಾಡೋರನ್ನ ಅರೆಸ್ಟ್ ಮಾಡಿ. ಬಾಯ್ಕಾಟ್ ಮುಸ್ಲಿಂ ಅಭಿಯಾನಕ್ಕೆ ಕುಮಾರಸ್ವಾಮಿ ಈ ರೀತಿ ಕಿಡಿಕಾರಿದ್ದಾರೆ. ರಾಜ್ಯವನ್ನ ಹಾಳು ಮಾಡಬೇಡಿ, ಕರ್ನಾಟಕದ 6.5 ಕೋಟಿ ಜನಕ್ಕೆ ನಿಮ್ಮ ಸರ್ಕಾರ ಅಲ್ವಾ, ಮೊದಲು ಪ್ರಚೋದನೆ ಮಾಡೋರನ್ನ ನೀವು ಅರೆಸ್ಟ್ ಮಾಡಿ ಅಂತ ಸರ್ಕಾರಕ್ಕೂ ಕಿವಿಮಾತು ಹೇಳಿದ್ದಾರೆ.
ಮತ್ತೆ ಈ ಅಭಿಯಾನ ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅಂತವ್ರ ವಿರುದ್ಧನೂ ಕೂಡ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಇದೆಲ್ಲ ಬರೀ ಹಿಂದೂಗಳು, ನೀವು ಹಿಂದೂ ಅಂಗಡಿಗಳಿಗೆ ಮಾತ್ರ ಹೋಗಿ ಇನ್ನೆಲ್ಲೂ ಹೋಗಬಾರದು ಅಂತಕ್ಕಂಥ ಈ ರೀತಿಯ ಸಮಾಜದಲ್ಲಿ ಕರೆ ಕೊಡ್ತಕ್ಕಂಥದ್ದು. ಹಿಂದೂ ಸಮಾಜದ ಯುವಕರು ಕೈ ಮುಗಿದು ನಿಮಗೆ ಹೇಳ್ತೀನಿ, ರಾಜ್ಯ ಹಾಳು ಮಾಡ್ಕೋಬೇಡಿ, ನಾವು ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ, ಇದನ್ನೆಲ್ಲ ಮಾಡಬೇಕು ಅಂತ ಇರತಕ್ಕಂಥವ್ರು ಶಾಶ್ವತ ಅಲ್ಲ. ಅವರು ನಾಳೆ ಮಣ್ಣಿಗೆ ಹೋಗವ್ರೆ, ನಾವು ಮಣ್ಣಿಗೆ ಹೋಗವ್ರೆ. ಸಮಾಜದಲ್ಲಿ ಇರ್ತಕ್ಕಂಥ ಕರ್ನಾಟಕ ಯಾವ ಶಾಂತಿಯ ತೋಟ, ಇದನ್ನು ಹಾಳು ಮಾಡಬೇಡಿ. ಇಂಥ ವ್ಯಕ್ತಿಗಳನ್ನು ಮೊದಲು ನೀವು ಬಹಿಷ್ಕಾರ ಆಗ್ತಾ ಇದ್ದರೆ, ಕರ್ನಾಟಕದ ಕನ್ನಡಿಗರು ಇಂಥ ವ್ಯಕ್ತಿಗಳನ್ನು ಬಹಿಷ್ಕಾರ ಮಾಡದೇ ಇದ್ದರೆ ಈ ರಾಜ್ಯಕ್ಕೆ ಮುಂದಿನ ದಿನಗಳು ಒಳ್ಳೆಯ ದಿನಗಳನ್ನು ನೀವು ಕಾಣೋದಿಲ್ಲ. ಯಾವುದಾದ್ರೂ ಹಿಂದೂ ದೇವಸ್ಥಾನಕ್ಕೆ ದಲಿತರನ್ನ ಹೋಗಿ ಪೂಜೆ ಮಾಡಕ್ಕೆ ಬಿಡ್ತೀರೇನ್ರಿ ನೀವು? ಇವತ್ತು ಇದನ್ನು ಹೇಳ್ತಾ ಇದ್ರಲ್ಲ ಹಿಂದೂಗಳಿಗೆ. ದೇವಸ್ಥಾನ ಕಟ್ಟೋರು OBC ಅವರು, ದಲಿತರು ಕಟ್ತಾರೆ. ಆ ದೇವಸ್ಥಾನದ ಒಳಗಡೆ ಹೋಗಿ ಕೂತ್ಕೊಳ್ಳೋದು, ಆಸ್ತಿ ಹೊಡೆಯೋರು ನೀವುಗಳು. ಇದೇನು ಹೇಳ್ತೀರಲ್ಲ, ನೀವು ಮಜಾ ಮಾಡೋರು. ಆದರೆ ಇದೆಲ್ಲ ನೋಡಿದಾಗ ಇವತ್ತು ಪ್ರಮುಖವಾಗಿ ಚರ್ಚೆ ಆಗಲೇಬೇಕಾಗಿದೆ ವಿಧಾನಸಭೆಯಲ್ಲಿ. ಇದೊಂದು ಸರ್ಕಾರ ಅಂತ ಕರಿತೀರಾ? ಸರ್ಕಾರ ಅಂತ ಕರಿತೀರಾ ಇದನ್ನು? ಸರ್ಕಾರ ಇದೆಯಾ ಈ ರಾಜ್ಯದಲ್ಲಿ? ನಿಮ್ಮ ಜವಾಬ್ದಾರಿ ಏನು ಸರ್ಕಾರದ್ದು? 6.5 ಕೋಟಿ ಜನರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಎಲ್ಲ ಧರ್ಮೀಯರ ಕುಟುಂಬಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಸರ್ಕಾರದ್ದು. ಇಲ್ಲಿವರೆಗೆ ನಿಮ್ಮದು ಉತ್ತರವೇ ಇಲ್ಲ ಇದಕ್ಕೆ. ಈ ರೀತಿ ಯಾರು ಮಾಡಿದ್ದಾರೆ ಅರೆಸ್ಟ್ ಮಾಡಬೇಕೋ ಬೇಡವೋ? ಯಾವನ ಮುಖ್ಯಮಂತ್ರಿ ಮೇಲೆ ಕಾಮೆಂಟ್ಸ್ ಮಾಡದ ಅಂತೇಳಿ ಅರೆಸ್ಟ್ ಮಾಡಿದಿರಲ್ಲಪ್ಪ. ಸಮಾಜ ಕುಲಿಗೆಡಿಸ್ತಾ ಇರ್ತಕ್ಕಂಥ ಯಾವನಿತ್ತು ಮಾಡಿದ್ದಾನೆ? ಇವ್ರ ಮೇಲೆ ಏನು ಆಕ್ಷನ್ ತಗೋತಾ ಇದ್ದೀರಿ ನೀವು? ಏನ್ ಸೂಚನೆ ಕೊಡ್ತಾರೆ? ಸರ್ಕಾರವೇ ಬೆಂಬಲ ಕೊಡ್ತಾರೆ ಅಂದ್ರೆ ಇದಕ್ಕೆ ಯಾವನು ಬೆಂಬಲ ಕೊಡ್ತಾನೆ ಒಳಗಾಕ್ಬೇಕಲ್ಲ ಒದ್ದು. ಇಲ್ಲೇ ಸಮಾಜ ಉಳಿಸ್ತೀರ ನೀವು? ಆ ರೀತಿಯ ಪ್ರತಿಕ್ರಿಯೆ ಕೊಟ್ಟಂತವ್ರನ್ನ, ಅವನ್ ಶಾಸಕನೇ ಇರಲಿ ಮಂತ್ರಿನೇ ಇರಲಿ, ಅರೆಸ್ಟ್ ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯ. ಇಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಹೇಳಿಕ್ ಬಯಸ್ತೇನೆ. ಇನ್ನು ಹಿಜಾಬ್ ಹಾಗೇನೆ ಮುಸ್ಲಿಂ ವರ್ತಕರಿಗೆ ನಿರ್ಬಂಧ ವಿಚಾರವಾಗಿ ಸಿಎಂಗೆ ಚಿಂತಕರಿಂದ ಮನವಿ ಪತ್ರದ ಬಗ್ಗೆ ಚರ್ಚೆಯಾಯಿತು. ಸದನದಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು KG ಬೋಪಯ್ಯ. ಅಶಾಂತಿ ವಾತಾವರಣ ಉಂಟು ಮಾಡ್ತಾ ಇರೋದು ಸರಿಯಲ್ಲ, ಹೈಕೋರ್ಟ್ ಆದೇಶ ಲೆಕ್ಕಕ್ಕೆ ಇಲ್ಲ ಅಂದ್ರೆ ಹೆಂಗೆ, ಇವರ ಮೇಲೆ ಕ್ರಮ ಆಗಬೇಕು ಅಂತ KG ಬೋಪಯ್ಯ ಆಗ್ರಹವನ್ನ ಮಾಡಿದ್ದಾರೆ. ಹಿಜಾಬ್ ಮತ್ತೆ ಮುಸ್ಲಿಂ ವರ್ತಕರಿಗೆ ರಾಜ್ಯದಲ್ಲಿ ನಿರ್ಬಂಧ ವಿಚಾರವಾಗಿ ಸಿಎಂಗೂ ಕೂಡ ಸಾಕಷ್ಟು ಪತ್ರ ಬಂದಿದೆ. ಚಿಂತಕರಿಂದ ಮನವಿ ಮಾಡಿಕೊಂಡಿದ್ದಾರೆ ಪತ್ರದ ಮುಖೇನ. ಸದನದಲ್ಲಿ ಈ ಓವರಾಲ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು KG ಬೋಪಯ್ಯ. ಈಗ ಹೈಕೋರ್ಟ್ ಆದೇಶ ಕೊಟ್ಟಿದೆ ಹಿಜಾಬ್ ವಿಷಯವಾಗಿ, ಅದಂತೂ ರಾಜ್ಯದಲ್ಲಿ ಕೆಲವೊಬ್ರು ಪಾಲನೆ ಮಾಡ್ತಾ ಇಲ್ಲ, ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಬಿಹೇವ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಅಶಾಂತಿ ವಾತಾವರಣ ಉಂಟು ಮಾಡ್ತಿರೋದು ಸರಿಯಲ್ಲ, ಅಂತವ್ರ ವಿರುದ್ಧ ಅಂತವ್ರ ಮೇಲೆ ಕ್ರಮ ಆಗಬೇಕು ಅಂತ KG ಬೋಪಯ್ಯ ಸದನದಲ್ಲಿ ಆಗ್ರಹ ಮಾಡಿದ್ದಾರೆ. ಸದನದಲ್ಲೂ ಕೂಡ ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ, ಎಸ್ಪೆಷಲಿ ಹಿಜಾಬ್ ತೀರ್ಪು ಬಂದ ಮೇಲೆ ಆದಂತ ಬೆಳವಣಿಗೆ, ಮತ್ತೆ ಈ ಅನ್ಯ ಕೋಮಿನವರಿಗೆ ಅಂದ್ರೆ ಮುಸ್ಲಿಮರಿಗೆ ಹಿಂದೂ ಧಾರ್ಮಿಕ ಕೇಂದ್ರಗಳಲ್ಲಿ ಜಾತ್ರೆ ಸಮಾರಂಭ ಇಂಥ ಸಂದರ್ಭದಲ್ಲಿ ವ್ಯಾಪಾರ ವಹಿವಾಟಿಗೆ ಅಂದ್ರೆ ವರ್ತಕರಿಗೆ ನಿರ್ಬಂಧ ವಿಚಾರ ಸದನದಲ್ಲಿ ಪ್ರಸ್ತಾಪ ಆಯಿತು. ಸಿಎಂಗೂ ಕೂಡ ಸಾಕಷ್ಟು ಚಿಂತಕರು ಈ ಬಗ್ಗೆ ಪತ್ರದಲ್ಲಿ ಮನವಿ ಕೂಡ ಮಾಡಿಕೊಂಡಿದ್ರು. ಆ ವಿಷಯವನ್ನು ಸದನದಲ್ಲಿ ಇವತ್ತು ಪ್ರಸ್ತಾಪ ಮಾಡಿದ್ರು KG ಬೋಪಯ್ಯ. ಟಿಪ್ಪುಗೆ ಕೊಡವರ ವಿರೋಧ ಯಾಕೆ? 80,000 ಕೊಡವರ ಹತ್ಯೆ 1785ರ ಇತಿಹಾಸ. ಭಗಂಡೇಶ್ವರ ದೇಗುಲದಲ್ಲಿ ಕ್ರೌರ್ಯದ ಸಾಕ್ಷ್ಯ. ಇದು ಕೊಡವ ವಿರೋಧಿ ಟಿಪ್ಪು ಸ್ಟೋರಿ. ನಮಗೆಲ್ಲ ಇನ್ನೂ ನೆನಪಿದೆ, ಕಾಂಗ್ರೆಸ್ ಸರ್ಕಾರ ಟಿಪ್ಪು ಜಯಂತಿ ಆಚರಣೆ ಮಾಡಕ್ ಹೊರಟಂತ ಟೈಮ್ನಲ್ಲಿ ಕೊಡಗು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿತ್ತು.
ಕೊಡವರು ಹಾಗಾದ್ರೆ ಟಿಪ್ಪುವನ್ನ ವಿರೋಧ ಮಾಡೋದು ಯಾಕೆ? ಕೊಡವರ ಮೇಲೆ ಟಿಪ್ಪು ಮಾಡಿದ ಆ ದೌರ್ಜನ್ಯವಾದ್ರೂವೇನು? ಟಿಪ್ಪು ವಿರುದ್ಧ ಕೊಡವರು ಈಗಲೂ ಹಾಗಾದ್ರೆ ಹೇಳೋದೇನು? ಏನು ಒಪಿನಿಯನ್ ಇಟ್ಕೊಂಡಿದ್ದಾರೆ? ಇತಿಹಾಸ ಏನ್ ಹೇಳುತ್ತೆ? ದೇವಟು ಪರಂಬು ಹತ್ಯಾಕಾಂಡದ ಬಗ್ಗೆ ಕೊಡವರಿಗೆ ಸಾಕಷ್ಟು ಕೋಪ ಇದೆ. ಟಿಪ್ಪು ಆ ಟೈಮ್ನಲ್ಲಿ ದೌರ್ಜನ್ಯ ಮಾಡಿದ ಬಗ್ಗೆ NU ನಾಚಪ್ಪ ವಿಶ್ಲೇಷಣೆ ಮಾಡಿದ್ದಾರೆ. ಕೊಡವ ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷ NU ನಾಚಪ್ಪ ಅವರು ಆಗಿನ ಕಾಲದಲ್ಲಿ ಏನಾಗಿತ್ತು, ಯಾಕೆ ಕೊಡವರು ಟಿಪ್ಪು ಸುಲ್ತಾನ್ ಅಂದ್ರೆ ದ್ವೇಷಿಸ್ತಾರೆ, ವಿರೋಧ ವ್ಯಕ್ತಪಡಿಸ್ತಾರೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ. 1785ರಲ್ಲಿ ನಡೆದಂಥ ಹತ್ಯಾಕಾಂಡ ದೇವಟ್ಟು ಪರಂಬನಲ್ಲಿ 32 ಬಾರಿ ಸತತವಾಗಿ ಹೈದರ್ ಮತ್ತು ಟಿಪ್ಪು ಕೊಡಗಿನ ಮೇಲೆ ದಾಳಿ ಮಾಡ್ತಾರೆ. ಆ ದಾಳಿಯನ್ನು ಸಮರ್ಥವಾಗಿ ಹಿಮ್ಮೆಟ್ಟಿಸಿ ಅವ್ರನ್ನ ಸೋಲಿಸಿ ಓಡಿಸ್ತಾರೆ ಕೊಡವ ಯೋಧರು. ಅದು ಕೃತಜ್ಞ ರಾಜನಿಗೋಸ್ಕರ. ಕೆಳದಿ ರಾಜವಂಶದವರು 201 ವರ್ಷಗಳ ಕಾಲ ಕೊಡಗನ್ನು ರೂಲ್ ಮಾಡಿದ್ದಾರೆ. ಸಾಕಷ್ಟು ಹತ್ಯಾಕಾಂಡಗಳನ್ನು ಅರಮನೆ ಪಿತೂರಿ ಮೂಲಕ ನಾಲ್ನಾಡು ಅರಮನೆ ಮತ್ತು ಮಡಿಕೇರಿ ಕೋಟೆಯಲ್ಲಿ ಕೂಡ ಸಾಕಷ್ಟು ಅವರದು ದೌರ್ಜನ್ಯ ನಡೆದಿದೆ. ಫ್ರೆಂಚ್ ಸೇನಾನಿ ಜನರಲ್ ಲಾಲಿ ಮತ್ತು ಕರ್ನೂಲಿನ ನವಾಬ ರಣಮಸ್ತ್ ಖಾನ್, ಬೆಂಕಿ ನವಾಬ ಅಂತ ಕರೀತಾರೆ, ಇವರ ಮಿಲಿಟರಿ ನಾಯಕತ್ವದಲ್ಲಿ ಅವತ್ತು ಒಂದು ಸಂಚನ್ನು ಹೂಡ್ತಾರೆ. ಇನ್ನು ಟಿಪ್ಪು ಸುಲ್ತಾನ್ ಕೇವಲ ಕೊಡವರ ಹತ್ಯೆ ಅಷ್ಟೇ ಮಾಡಲಿಲ್ಲ, ಭಾಗಮಂಡಲ ದೇವಸ್ಥಾನದ ಮೇಲೂ ಕೂಡ ದಾಳಿಯನ್ನ ಮಾಡಿದ. ಭಗಂಡೇಶ್ವರ ದೇಗುಲದ ಅರ್ಚಕ ಹರೀಶ್ ಭಟ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ದೇಗುಲದಲ್ಲಿರುವಂತ ಭಗ್ನಗೊಂಡಂತ ಆನೆಗಳ ವಿಗ್ರಹಗಳೇ ಅದಕ್ಕೆ ಸಾಕ್ಷಿಯಾಗುತ್ತೆ. ಮುಖಮಂಟಪದ ಬಳಿಯ 2 ಆನೆ ವಿಗ್ರಹಗಳು ಭಗ್ನಗೊಂಡಿದೆ. ಸೊಂಡಿಲು, ಬಾಲ, ಕಿವಿಗಳನ್ನ ಕಟ್ ಮಾಡಿರುವಂತ ಕುರುಹುಗಳು ಈಗಲೂ ಇವೆ. ವಿಗ್ರಹವನ್ನ ಸರಿಪಡಿಸೋದಕ್ಕೆ ಕಾರ್ಕಳದಿಂದ ಶಿಲ್ಪಿಗಳು ಬಂದಿದ್ರು. ಆದ್ರೆ ಟಿಪ್ಪು ಕ್ರೌರ್ಯಕ್ಕೆ ಸಾಕ್ಷಿ ಬೇಕು ಅಂತಲೇ ಆ ಸಂದರ್ಭದಲ್ಲಿ ಸರಿಪಡಿಸಲಿಲ್ಲ. ಉದ್ದೇಶಪೂರ್ವಕವಾಗಿಯೇ ಮುಖಮಂಟಪದ ಬಳಿ ಇರಿಸಿದ್ದೀವಿ. ಭಾಗಮಂಡಲ ಬಳಿಕ ತಲಕಾವೇರಿ ಕ್ಷೇತ್ರಕ್ಕೂ ಕೂಡ ಆತ ದಾಳಿ ಮಾಡಿದ. ಆದ್ರೆ ಅಲ್ಲಿ ಏನೂ ಸಿಗದೇ ಇದ್ದಿದ್ದಕ್ಕೆ ಟಿಪ್ಪು ವಾಪಸ್ ಹೋಗಿದ್ದಂತೆ. ಹೀಗಂತ ಭಾಗಮಂಡಲ ಪ್ರಧಾನ ಅರ್ಚಕ ಹರೀಶ್ ಭಟ್ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಹಿಂದೂ ದೇವಾಲಯ ಮುಖ್ಯ ಗುರಿ ಇಟ್ಟುಕೊಂಡು ಅದು ಪುಣ್ಯಕ್ಷೇತ್ರ. ಈ 2 ಆನೆಗಳು ಇಲ್ಲಿ ಸಾಕ್ಷಿ. ಯಾಕಂತೇಳಿದ್ರೆ ಇದನ್ನು ಎಷ್ಟೋ ಜನ ಬಂದರು, ಅದನ್ನು ಸರಿ ಮಾಡಿ ಕೊಡ್ತೇವೆ, ಶಿಲ್ಪಿಗಳೇ ಬಂದು ನೋಡಿದ್ದಾರೆ. ಅಂದರೆ ಕಾರ್ಕಳದಿಂದ ಅಲ್ಲಿಂದಲ್ಲ, ನಾವು ಸ್ವಾಮಿ ಭಿನ್ನವಾಗಿದ್ದಲ್ಲ, ಯಾಕೆ ಇಲ್ಲಿ ಇಟ್ಟಿರ್ತೀರಿ, ಆದ ಕಡೆಯಿಂದ ನಾವು ಸರಿಯಾಗಿ ಜೋಡಣೆ ಮಾಡಿ ಒಳ್ಳೆಯೊಂದು ಶಿಲೆಯನ್ನು ನಾವು ಕೊಡ್ತೇವೆ ಅಂತ ಹೇಳುವಾಗ ಹಾಗೆ ಊರವರೆಲ್ಲ ಬಂದು ಸೇರಿದ್ದಾರೆ. ಬೇಡ ಸ್ವಾಮಿಗಳೇ, ಇದು ಯಾಕೆ ಅದನ್ನು ದಾಖಲಾತಿಗೆ ಬೇಕು ನಮಗೆ. ಟಿಪ್ಪು ಇಲ್ಲಿ ಬಂದು ದಾಳಿ ಮಾಡಿದಂತೆ, ಹಾಗೆ ಚಕ್ರಕೋಟೆ ಅಂತೇಳಿ ಉಂಟು, ಅಲ್ಲಿ ಸಂಗಮದಲ್ಲಿ ಒಂದು ಕೋಟೆ ಇದೆ, ಅಲ್ಲಿಂದ ದಾಳಿ ಮಾಡಿದಂತೆ. ಬಂದುಬಿಟ್ಟು ಒಳಗೆ ನುಗ್ಗಿಬಿಟ್ಟು ಈ ತುಂಬಿ ಕೈಯನ್ನು 2 ಎಲ್ಲೆಲ್ಲ ಅವನಿಗೆ ಕಣ್ಣಿಗೆ ದೋಚಿದೆ ಎಲ್ಲ ಕಟ್ಟು ಮಾಡಿಕೊಂಡು ಹೋಗುವುದು. ಅಂದರೆ ಪುಣ್ಯಕ್ಷೇತ್ರವನ್ನು ಉಳಿಸಬಾರದು ಅಂತೇಳಿ ಆ ಕಾಲದಿಂದಲೇ ನಾಶ ಮಾಡಿಕೊಂಡು ಬಂದಿದ್ದಾರೆ. ಈಗ ಉದಾಹರಣೆ ಕಾಶ್ಮೀರದ ಉಂಟು, ಹಾಗೆ ಉಂಟು, ಈಗ ಸತ್ಯಾಂಶಗಳೆಲ್ಲ ಹೊರಗೆ ಬರ್ತಾ ಉಂಟು, ಎಲ್ಲರಿಗೂ ಗೊತ್ತಿದ್ದಾಗ. ಆದ ಕಾರಣ ಹಿಂದೂಗಳ ಒಂದು ದೇವಾಲಯ ಪುಣ್ಯಕ್ಷೇತ್ರ ಇಲ್ಲಿ ಉಂಟು, ಅಲ್ಲಿ ಸಾಧಾರಣ ಸರ್ವನಾಶ ಮಾಡಿದ್ದಾನೆ. ಈಗ ಇಲ್ಲಿ ಭಾಗಮಂಡಲಕ್ಕೆ ಪುಣ್ಯಕ್ಷೇತ್ರಕ್ಕೆ ಬಂದುಬಿಟ್ಟು ಈ 2 ಆನೆ ಮತ್ತು ದೇವಸ್ಥಾನಕ್ಕೆ ಸ್ವಲ್ಪ ಅಪಾಯ ಆಗಿದಂತೆ, ಗುಂಡು ಹಾಕಿಬಿಟ್ಟು ಆರಿಸಿಬಿಟ್ಟು ಸ್ವಲ್ಪ ಡ್ಯಾಮೇಜ್ ಆಗಿದೆ ಭಗಂಡೇಶ್ವರ ಕ್ಷೇತ್ರಕ್ಕೆ, ಅದು ಸ್ವಲ್ಪ ರಿಪೇರಿ ಮಾಡಿದ್ದಾರೆ. ಹಾಗೆ ಅವರು ಇಲ್ಲಿಂದ ಸೀದಾ ತಲಕಾವೇರಿ ಹೋಗಿದ್ದಾನೆ, ಅಲ್ಲಿ ಏನೂ ಅವನಿಗೆ ಸಿಕ್ಕಲಿಲ್ಲ. ಹಾಗೆ ಕಾವೇರಿ ಒಂದು ಸಲಾಮ್ ಅಂತೇಳಿ ಹೊಡೆದು ಬಂದಾನೆ, ಅದ ಕಡೆ ಸಲಾಮ್ ಕಲ್ಲು ಅಂತ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ, ಟಿಪ್ಪು ಆಕ್ರಮಣಕ್ಕೆ ದಾಖಲೆಗಳು ಇವೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಶಾಸಕ ಅಪ್ಪಚ್ಚು ರಂಜನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ರೇಕ್ ಮುಂಚೆ ನಾವು ಕೊಡಗು ಭಾಗದವರು ಕೊಡವರು ಯಾಕೆ ಟಿಪ್ಪು ಸುಲ್ತಾನ್ ಕಂಡ್ರೆ ಈಗಲೂ ದ್ವೇಷ ಇಟ್ಕೊಂಡಿದ್ದಾರೆ, ಅದಕ್ಕೆ ಕಾರಣ ಏನು, ಇತಿಹಾಸದಲ್ಲಿ ಯಾವ ತರದ ಉಲ್ಲೇಖ ಇದೆ, ಆ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಹಿಂದೂಗಳ ಮಾರಣ ಹೋಮವನ್ನ ಟಿಪ್ಪು ಮಾಡಿದ್ದ, ಹಿಂದೂಗಳ ಬಲವಂತದ ಮತಾಂತರವನ್ನ ಆತ ಮಾಡ್ತಾ ಇದ್ದ. ಅಂದ್ರೆ ತನ್ನ ಹತ್ರ ಇರುವಂತ ಅಸ್ತ್ರವನ್ನ ತೋರಿಸಿ, ಖಡ್ಗವನ್ನ ತೋರಿಸಿ ಹಿಂದೂಗಳ ಕುತ್ತಿಗೆ ಮೇಲೆ ಇಟ್ಟು ಕನ್ವರ್ಟ್ ಆಗಬೇಕು ಅಂತ ಆತ ಹೆದರಿಸ್ತಾ ಇದ್ದಂತೆ. ಸತ್ಯ ಏನು ಅಂತ ತಿಳ್ಕೊಳ್ಳಿ, ವೈಭವೀಕರಣ ಬೇಡ. ಫಸ್ಟ್ ಆಫ್ ಆಲ್ ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರನೇ ಅಲ್ಲ, ಟಿಪ್ಪು ಒಬ್ಬ ಮತಾಂಧ. ಟಿಪ್ಪು ಆಕ್ರಮಣಕ್ಕೆ ದಾಖಲೆಗಳಿವೆ, ಇತಿಹಾಸ ಹೇಳುತ್ತೆ ಇದನ್ನ ಅಂತ ನ್ಯೂಸ್ 18 ಕನ್ನಡಕ್ಕೆ ಶಾಸಕ ಅಪ್ಪಚ್ಚು ರಂಜನ್ ಹೇಳಿಕೆ ಕೊಟ್ಟಿದ್ದಾರೆ.
2019 ನೀವು ಒಂದು ವರದಿಯನ್ನು ಅಂದರೆ ಒಂದು ಪತ್ರವನ್ನು ಬರೀತೀರಿ, 51 ಅಂಶಗಳನ್ನು ಉಲ್ಲೇಖ ಮಾಡ್ತೀರಿ. ಈಗಲೂ ಕೂಡ ಅದರದ್ದೇ ಹಿನ್ನೆಲೆಯಲ್ಲಿ ಒಂದು ಪಟ್ಟಿಯಲ್ಲಿರುವಂಥ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ಬೇಡಿಕೆಗಳು ಕೇಳಿ ಬರ್ತಾ ಇರುವಂಥದ್ದು, ನೀವೇನು ಹೇಳ್ತೀರಿ? ಈಗಾಗಲೇ ನಾನು ಕಳೆದ ಸಾರಿ ಪತ್ರವನ್ನು ಕೊಟ್ಟಿದ್ದೆ. ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರಾಗಿ ಮುಖ್ಯಮಂತ್ರಿಗಳಾಗಿದ್ದರು. ಆವಾಗಲೂ ಕೂಡ ಅವರು ನಮ್ಮ ಸರ್ಕಾರ ಬಂದರೆ ಇಮಿಡಿಯೇಟ್ ಟಿಪ್ಪು ಜಯಂತಿಯನ್ನು ವಿಡ್ರಾ ಮಾಡ್ತೇವೆ ಅಂತ ಹೇಳಿದರು. ಟಿಪ್ಪು ಜಯಂತಿಯನ್ನು ವಿಡ್ರಾ ಮಾಡಿದರು. ಟಿಪ್ಪು ಜಯಂತಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಕೂಡ ಕೊಡಗು ಜಿಲ್ಲೆಯಲ್ಲಿ ಕಾಂಗ್ರೆಸ್ನವರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿಲ್ಲ. ಯಾಕೆಂದರೆ ನಿಜವಾದ ಸತ್ಯ ಸಂಗತಿ ಎಲ್ಲರಿಗೂ ಗೊತ್ತಿತ್ತು. ಇವತ್ತು ಕೂಡ ಕೊಡವ ಮಾಪಿಳೆ ಅಂತ ಹೇಳ್ತೇವೆ, ಮುಸ್ಲಿಮ್ಸು ಆಗಿ ಕೊಡುವರಾಗಿದ್ದದ್ದು ಮುಸ್ಲಿಮ್ಸ್ ಕನ್ವರ್ಟ್ ಆಗಿದ್ದು ಸುಮಾರು ಸಾವಿರಾರು ಜನ ಇದ್ದಾರೆ. ಅದು ಕೊಟ್ಟಂಬಡಿ ಇರ್ಬೋದು, ಬೇತರಿ ಇರ್ಬೋದು, ಅದ್ರ ಜೊತೆ ಆಲ್ಗುಂದ ಇರ್ಬೋದು, ಪೊನ್ನಂಪೇಟೆ ಇರ್ಬೋದು. ಇವತ್ತು ಅವರಿಗೆ ಮನೆ ಹೆಸರಿದೆ. ಈಗ ನಾನು MP ಅಪ್ಪಚ್ಚು ರಂಜನ್ ಅಂತ ಹೇಳಿದ್ರೆ ಮಂಡೇ ಪಂಡ ಪೂವಯ್ಯನವರ ಮಗ ಅಪ್ಪಚ್ಚು ರಂಜನ್. ಹಾಗೆ ಬಿದ್ದಂಡ, ಕುಪ್ಪನ್ರ, ಪೊಡಿಯಂಡ ಇದಂತೆಲ್ಲ ಮನೆ ಹೆಸರು ಇವತ್ತು ಮುಸ್ಲಿಮ್ಗಳಿಗಿದ್ದಾರೆ. ಅವರೆಲ್ಲರೂ ಕೂಡ ಟಿಪ್ಪು ಕಾಲದಲ್ಲಿ ಕನ್ವರ್ಷನ್ ಮಾಡಿದರು. ಮತ್ತು ಟಿಪ್ಪು ಕೂಡ ನಮ್ಮ ಜಿಲ್ಲೆಗೆ 30 ಬಾರಿ ಬಂದಿದ್ದಾರೆ ಅಂತ ಹೇಳೋದು ಕೂಡ ನಮ್ಗೆ ಗೊತ್ತಿದೆ. ಅವರಿಗೆ ಯಾವುದೇ ರೀತಿಯಲ್ಲಿ ಕೊಡಗನ್ನು ಆಕ್ಯುಪೈ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಂದರ್ಭದಲ್ಲಿ ಪತ್ರವನ್ನು ಬರೆದು ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋಣ, ನಾವೊಂದು ಔತಣಕೂಟಕ್ಕೆ ಬರಬೇಕು ಅಂತೇಳಿ ಕರೆಸುವಂಥ ವ್ಯವಸ್ಥೆ ಮಾಡಿದ್ವಿ. ಕರೆಸಿ ದೇವಟಿಪರ್ಮು ಅಂತ ಹೇಳುವಂಥ ಜಾಗದಲ್ಲಿ ಎಲ್ಲ ಕೊಡುವ ಜನಾಂಗದವರು ಆವತ್ತು ನಿರಾಯುಧವಾಗಿ ಆಯುಧವನ್ನು ಬಿಟ್ಟು ಬಂದಿದ್ದರು. ಅವರನ್ನೆಲ್ಲ ಕೊಂದು ಹಾಕುವಂಥ ಕೆಲಸ ಮಾಡಿದರು. ಇವತ್ತಿನವರೆಗೂ ಕೂಡ ಅಲ್ಲಿ ಒಂದು 2 ಅಡಿ 3 ಅಡಿ ಆಗಿದ್ರೆ ಬೋನಿನ ರಾಶಿಗಳೇ ಪುಡಿ ಬೋನಿಗಳು ಇವತ್ತು ಸಿಗ್ತದೆ. ಇದೆಲ್ಲ ಕೂಡ ಒಂದು ಕುರುಗಳು ಇದ್ದಂಥ ಸಂದರ್ಭದಲ್ಲಿ ನಮಗೆ ಇವತ್ತು ಕೂಡ ಟಿಪ್ಪು ಅಂತ ಹೇಳಿದ್ರೆ ಕೊಡಗು ಜನರಿಗೆ ಭಾಳಷ್ಟು ಆಕ್ರೋಶ ಇದೆ. ಹಲವಾರು ದೇವಸ್ಥಾನಗಳನ್ನು ಲೂಟಿ ಮಾಡಿದ್ದಾರೆ. ನಮ್ಮ ವಿರಾಜಪೇಟೆಯಲ್ಲಿ ಚರ್ಚಿನೂ ಲೂಟಿ ಮಾಡಿದ್ದಾರೆ. ಅದರ ಜೊತೆಗೆ ಕ್ರಿಶ್ಚಿಯನ್ಸನ್ನು ಕೂಡ ಕನ್ವರ್ಟ್ ಮಾಡಿದ್ದಾರೆ. ಹಾಗಾಗಿ ಅವರೊಬ್ಬರು ಕ್ರೂರಿ, ಒಂದು ಮದಾಂಧರಿ, ಅವರ ರಾಜ್ಯನ ವಿಸ್ತರಣೆ ಮಾಡೋಕ್ಕೋಸ್ಕರವಾಗಿ ಈ ಕ್ರಮವನ್ನು ತಗೊಂಡ್ರು. ಅದರ ಜೊತೆಗೆ ನಾನು ಕೂಡ ಲಂಡನ್ನಿಂದ ಒಂದು ಲೈಬ್ರರಿಯಿಂದ ಒಂದು ಬುಕ್ಕನ್ನು ತರಿಸುವಂಥ ವ್ಯವಸ್ಥೆ ಮಾಡಿದೆ. ಅದನ್ನು ವಿಲಿಯಂ ಕ್ರಿಕ್ ಪ್ಯಾಟ್ರಿಕ್ ಅಂತ ಹೇಳೋರು ಬರೆದಿದ್ದಾರೆ. ಅದೊಂದು 1500 ಪೇಜಿಗಿಂತ ಹೆಚ್ಚಿದೆ. ಅದರಲ್ಲಿ ಹಲವಾರು ಲೆಟ್ರುಗಳು ಇವತ್ತೇನು ಟಿಪ್ಪು ರಾಜರಾಗಿದ್ದಂಥ ಸಂದರ್ಭದಲ್ಲಿ ಏನು ಅವರು ಪತ್ರವನ್ನು ಬರೆದಿದ್ರು ಎಲ್ಲ ಪರ್ಷಿಯನ್ ಲ್ಯಾಂಗ್ವೇಜಲ್ಲಿ ಬರೆದಿದ್ರು. ಅವನು ಕನ್ನಡ ಪ್ರೇಮಿ ಅಲ್ಲ. ಮತ್ತು ಅದ್ರ ಜೊತೆಗೆ ನಮ್ಮ ಮೈಸೂರು ಇರ್ಬೋದು, ನಮ್ಮ ಸಕಲೇಶ್ಪುರ ಇರ್ಬೋದು, ಮಡಿಕೇರಿ ಇರ್ಬೋದು, ಹಲವಾರು ಜಿಲ್ಲೆಗಳ ಹೆಸರುಗಳನ್ನು ಕೂಡ ಚೇಂಜ್ ಮಾಡಿದ್ದು ಕೂಡ ನಿದರ್ಶನ ಇದೆ. ಮಂಜರಾಬಾದ್, ನಜರಾಬಾದ್, ಹಲವಾರು ಹೆಸರುಗಳನ್ನು ಕೊಟ್ಟಿದ್ದಾರೆ. ಅದರ ಪಟ್ಟಿಯೇ ನನ್ನ ಹತ್ರ ಇದೆ. ಹಾಗಾಗಿ ಅವರು ಯಾವ ಕಾರಣಕ್ಕೂ ಕೂಡ ಅವನೊಬ್ಬ ಸ್ವತಂತ್ರ ಹೋರಾಟಗಾರ ಅಲ್ಲ ಅಂತ ಹೇಳಿದ್ರೆ ಹಲವಾರು ಕುರುಗಳನ್ನು ಕೊಟ್ಟಿದ್ದೇವೆ. ಹಾಗಾಗಿ ಸ್ವತಂತ್ರ ಹೋರಾಟಗಾರಲ್ಲ. ಅವರ ಪಠ್ಯಪುಸ್ತಕದಲ್ಲಿ ಅವ್ರನ್ನ ಒಂದು ರೀತಿಯಲ್ಲಿ ವೈಭೀಕರಣ ಮಾಡಿ ಬರೆಯುವಂಥದ್ದು ಬಿಡಬೇಕು. ಸತ್ಯಸಂಗತಿನೇ ಬರಲಿ, ಸತ್ಯಸಂಗತಿನ ಹೇಳಿ, ಇಲ್ಲ ಅಂತಂದ್ರೆ ನಾನು ಕೈ ಬಿಡಬೇಕು ಅಂತ ನಾನು ಒತ್ತಾಯ. ಅಂದರೆ ನೀವು ಹೇಳ್ತೀರಿ ನಿಮ್ಮ ವರದಿಯಲ್ಲಿ, ನಿಮ್ಮ ಪತ್ರದಲ್ಲಿ ಹೇಳ್ತೀರಿ, ಸ್ವತಃ ಟಿಪ್ಪುವಿನ ತಂದೆ ಅಂದರೆ ಹೈದರ್ ಅಲಿ ಕೂಡ ಅವ್ರ ಬಗ್ಗೆ ಒಂದು ಅಸಮಾಧಾನತರಾಗಿರೋ ಅಥವಾ ಅವ್ರ ಬಗ್ಗೆ ಒಂದು ಬೇರೆ ಥರದ ಅನುಮಾನ ಇತ್ತು ಅವರಿಗೆ ಅಂತ. ಹೈದರ್ ಅಲಿ ಕೂಡ ಟಿಪ್ಪು ಒಬ್ಬ ಕ್ರೂರಿ ಅಂತ ಹೇಳೋದು, ನನ್ನ ಮಗ ಕ್ರೂರಿ ಅಂತ ಹೇಳೋದು ಅವ್ರ ಮನಸ್ಸಲ್ಲಿತ್ತು. ಹಾಗಾಗಿ ಅವರ ಸ್ನೇಹಿತರಲ್ಲಿ ಅವರನ್ನು ಮಾತಾಡ್ಕೋತಿದ್ರು. ಆ ಸ್ನೇಹಿತನನ್ನೇ ಮುಗಿಸುವಂಥ ಕೆಲಸವನ್ನು ಟಿಪ್ಪು ಮಾಡಿದರು. ಅದನ್ನು ಪತ್ರ ಕೂಡ ಬರೆದೋದನ್ನು ನಾನು ಲೆಟ್ರನ್ನು ಕೊಟ್ಟಿದ್ದೇನೆ. ಇದೆಲ್ಲವೂ ಕೂಡ ನಮ್ಮ ಕೊಡಗಿನಿಂದ ಸಿಕ್ಕಿದಂಥ ಅಲ್ಲ, ನನಗೆ ಲಂಡನ್ ಲೈಬ್ರರಿಯಿಂದ ಸಿಕ್ಕಿರುವಂಥದ್ದು ಈ ವಿಚಾರಗಳು. ಆ ಬುಕ್ ಕೂಡ ಸಹ ಅದನ್ನು ಪೇಜ್ ನಂಬರು ಇದನ್ನೆಲ್ಲ ಕೂಡ ಬರೆದು ನಾನು ಕೊಟ್ಟಿದ್ದೇನೆ. ಇದು ನೀವು ಹೇಳ್ತಾ ಇರುವಂಥದ್ದೊಂದು, ಇದ್ರ ಜೊತೆಗೆ ಶೃಂಗೇರಿ ಮಠ ಜೀರ್ಣೋದ್ಧಾರ ಮಾಡಿರುವಂಥದ್ದು, ಆಮೇಲೆ ರಾಕೆಟ್ ತಂತ್ರಜ್ಞಾನವನ್ನು ಪರಿಚಯ ಮಾಡಿರುವಂಥದ್ದು. ಕೇಳಿ, ಶೃಂಗೇರಿ ಮಠವನ್ನು ಯಾಕೆ ಮಾಡಿದರು ಅಂತ ಹೇಳಿದ್ರೆ, ಅವರಿಗೆ ಓದಲಿಲ್ಲ ಭವಿಷ್ಯ ಹೇಳುವಂಥ ಸಂದರ್ಭದಲ್ಲಿ ನೀನು ಭಾಳಷ್ಟು ದೇವಸ್ಥಾನಗಳನ್ನು ಲೂಟು ಮಾಡಿದೀಯಾ, ಇದರಿಂದ ನೀನು ಪಾಪಕ್ಕೆ ಒಳಗಾಗ್ತೀಯಾ ಅಂತೇಳುವಂಥ ವಿಚಾರವನ್ನು ಹೇಳಿದಾಗ ಆ ಪಾಪವನ್ನು ಕಳ್ಕೊಳ್ಬೇಕು ಅಂತಿದ್ರೆ ಕೆಲವು ದೇವಸ್ಥಾನಗಳನ್ನು ಕಟ್ಟಿಸಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಆ ರೀತಿಯ ಮನೋಭಾವನೆಯಲ್ಲಿ ಕಟ್ಟಿಸಿದ್ದಾರೆ ಹೊರತು ಯಾವುದೇ ಅವರು ಸಮಾಜ ಸೇವೆ ನಾವೆಲ್ಲರೂ ಒಂದೇ ಹೇಳುವಂಥ ಚಿಂತನೆಯನ್ನು ಮಾಡಲೇ ಇಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ. 2 ಪ್ರಮುಖ ವಿಚಾರಗಳು. ಟಿಪ್ಪು ಸುಲ್ತಾನನ ಚರಿತ್ರೆಯನ್ನು ಈ ಸಮಾಜ ವಿಜ್ಞಾನ ವಿಷಯದಿಂದ ಕಂಪ್ಲೀಟ್ ಆಗಿ ಹೊರಗಡೆ ಇಡಬೇಕು ಅನ್ನುವಂಥದ್ದೊಂದು, ಇನ್ನೊಂದು ಕಡೆಯಿಂದ ವೈಭವೀಕರಣಕ್ಕೆ ಬ್ರೇಕ್ ಮಾತ್ರ, ಟಿಪ್ಪುವಿನ ಪರಿಚಯ ಇರಬೇಕು ಅನ್ನುವಂಥದ್ದೊಂದು. ಏನು ನೀವು ಎರಡಕ್ಕೂ ಅಂದರೆ ಕಂಪ್ಲೀಟ್ ಆಗಿ ಹೊರಗಡೆ ಇಡಬೇಕು ಅಂತ ಹೇಳ್ತಿದ್ದೀವಿ. ಹೊರಗಡೆ ಇಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಸತ್ಯ ಸಂಗತಿನ ಹೇಳಿ, ನಮ್ಮ ಮುಂದಿನ ಪೀಳಿಗೆಗೆ ಯಾರೇ ಹೇಗಿದ್ರು ಏನಿದ್ರು ಅಂತ ಹೇಳೋದನ್ನು ತಿಳಿಸುವಂಥ ವ್ಯವಸ್ಥೆನ ಮಾಡಬೇಕು. ಆ ನಿಟ್ಟಿನಲ್ಲಿ ನಾನು ಒತ್ತಾಯವನ್ನು ಆಗ್ತಾ ಇದ್ದೀನಿ. ಇದಿಷ್ಟು ಏನು ಶಾಸಕರಾಗಿರುವಂಥ ಅಪ್ಪಚ್ಚು ರಂಜನ್ ಅವರು ಹೇಳ್ತಾ ಇರುವಂಥದ್ದು.
ಕೇವಲ ವೈಭವೀಕರಣಕ್ಕೆ ಬ್ರೇಕ್ ಹಾಕೋದಲ್ಲ, ಸಂಪೂರ್ಣವಾಗಿ ಪಠ್ಯಪುಸ್ತಕದಿಂದ ಟಿಪ್ಪು ಸುಲ್ತಾನ್ ಅವರ ಚರಿತ್ರೆಯನ್ನು ತೆಗೆದು ಹಾಕಬೇಕು ಅನ್ನುವಂಥದ್ದು ಅವರ ಮಾತು. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕೆಜಿಎಫ್ ನ್ಯಾಯಾಲಯದ ಎದುರು ವಕೀಲರ ಮಧ್ಯದಲ್ಲಿ ಗಲಾಟೆಯಾಗಿದೆ. ವಕೀಲೆ ವೆನ್ನಿಲಾ ಹಾಗೂ ಬಾಬು ನಡುವೆ ಮಾತಿನ ಚಕಮಕಿಯಾಗಿದೆ. ಬಾಬು ಮೇಲೆ ಚೇರ್ಗಳನ್ನ ಎಸೆದು ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ವಕೀಲೆ ವೆನ್ನಿಲಾ, ವಕೀಲರ ನಡುವೆ ಗಲಾಟೆ ಆಗಿರುವುದು ಕೋಲಾರ ಜಿಲ್ಲೆಯ ಕೆಜಿಎಫ್ ಕೋರ್ಟ್ ಎದುರುಗಡೆ ಈ ಗಲಾಟೆ ಮಾಡ್ಕೊಂಡಿದ್ದಾರೆ. ಇಬ್ಬರ ನಡುವೆ ಗಲಾಟೆ ಕಾರಣ ಏನು ಅಂತ ಗೊತ್ತಾಗಿಲ್ಲ. ಯಾವ ವಿಷಯಕ್ಕೆ ಫಸ್ಟ್ ಮಾತಿನ ಚಕಮಕಿ ನಡೆಯಿತು, ಮಾತಲ್ಲೇ ಜಗಳ ಆಡ್ಕೊಳ್ತಿದ್ದವರು ಈ ತರ ಚೇರ್ಗಳಿಂದೆಲ್ಲ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕಾರಣ ಏನು ಅಂತ ಗೊತ್ತಾಗಿಲ್ಲ. ರಸ್ತೆ ಬದಿ ವಕೀಲರ ಗಲಾಟೆಯ ವಿಡಿಯೋ ಮಾತ್ರ ಫುಲ್ ವೈರಲ್ ಆಗಿದೆ. ನೀವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಹೇರ್ ಸಫಾ ಮೊದಲ